ಕ್ಯಾನ್ಸರ್ ಎನ್ನುವುದು ಜೀವಕೋಶಗಳ ಅನಿಯಂತ್ರಿತ ಪ್ರಸರಣದಿಂದ ನಿರೂಪಿಸಲ್ಪಟ್ಟ ರೋಗಗಳ ಒಂದು ಗುಂಪು. ಇದು ದೇಹದಲ್ಲಿ ಎಲ್ಲಿಯಾದರೂ ಹರಡಬಹುದು ಮತ್ತು ಇತರೆ ದೇಹದ ಭಾಗದಲ್ಲಿ ಗಂಭೀರವಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅದಕ್ಕೆ ಸಮಯೋಚಿತ ಮತ್ತು ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದರಿಂದ ಇದನ್ನು ಆರಂಭದಲ್ಲಿಯೇ ಪತ್ತೆ ಹಚ್ಚಬಹುದು. ಕರ್ನಾಟಕ ರಾಜ್ಯದ ಕಲ್ಲಿನ ಕೋಟೆಗೆ ಹೆಸರುವಾಸಿಯಾದ ಚಿತ್ರದುರ್ಗ ಜಿಲ್ಲೆಯು ಕಲ್ಲಿನ ಬೆಟ್ಟಗಳು, ಸುಂದರವಾದ ಕಣಿವೆಗಳು, ಊಹಿಸಲಾಗದ ಆಕಾರಗಳಲ್ಲಿ ಬೃಹತ್ ಎತ್ತರದ ಬಂಡೆಗಳು, ವೀರ ಮಹಿಳೆ ಒನಕೆ ಒಬ್ಬವ ಹುಟ್ಟಿದ ನಾಡಿನಲ್ಲಿ ದೊಡ್ಡಲಘಟ್ಟ ಅನ್ನುವ ರಮಣೀಯ ಗ್ರಾಮದಲ್ಲಿ ರತ್ನಮ್ಮನವರು ತನ್ನ 55 ವಯಸ್ಸಿನಲ್ಲಿ ತನ್ನ ಗಂಡ ತಿಮ್ಮಪ್ಪ ಮತ್ತು ಅತ್ತೆ ಚನ್ನಬಸಮ್ಮ ಅವರ ಜೊತೆಗೆ ಸುಖವಾಗಿ ಜೀವನವನ್ನು ಮಾಡುತ್ತಿದ್ದರು. ಈ ಮೂವರಿಗೆ ವಯಸ್ಸಾದರೂ ಯಾರಿಗೂ ಬೆಂಬಲ ಇಲ್ಲದಿದ್ದರೂ ಒಟ್ಟಿಗೆ ಒಬ್ಬರಿಗೊಬ್ಬರು ಆಸರೆಯಾಗಿ ಸಂತೋಷ ಮತ್ತು ಸಾಮರಸ್ಯದಿಂದ ಜೀವನವನ್ನು ಮಾಡುತ್ತಿದ್ದರು. ತನ್ನ ಮಗಳು 9 ವರ್ಷದ ನಂತರ ಗರ್ಭಿಣಿಯಾದ ವಿಷಯ ತಿಳಿದ ನಂತರ ತನಗೆ ವಯಸ್ಸಾಗಿದ್ದರೂ ಮಗಳ ಮೇಲೆ ಇರುವ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಮಗಳಿಗೆ ಸುರಕ್ಷಿತ ಹೆರಿಗೆಯನ್ನು ಮಾಡಿಸಬೇಕೆಂದು ಮಗಳ ಮನೆಗೆ ಹೋಗುತ್ತಾರೆ. ಈ ದಾವಣಗೆರೆಯಲ್ಲಿ ನಮ್ಮ ಮಗಳು 9 ವರ್ಷ ಮಕ್ಕಳಿದ್ದಲ್ಲ, ಅಲ್ಲಿಗೆ ಹೋದ್ವಿ. ನೀರು ಗರ್ಭ ನಿಂತತೆ ಆಕೆ ನೋಡ್ಕೊಂಡ್ ಆದರೆ ರತ್ನಮ್ಮನವರ ಸ್ವತಃ ಆರೋಗ್ಯ ಕಠೋರ ರೋಗದಿಂದ ಹೋರಾಡುತ್ತಿದೆ ಅಂತ ಅವರಿಗೆ ಗೊತ್ತೇ ಇಲ್ಲ. ಆ ದಿನ ದೀಪಾವಳಿ ಹಬ್ಬ ಅಲ್ಲದೆ 9 ವರ್ಷದ ನಂತರ ಮಗಳು ಗರ್ಭಿಣಿ ಆಗಿದ್ದರು. ಎಲ್ಲಾ ಕಡೆ ಸಂತೋಷದ ವಾತಾವರಣವಿದೆ. ಅಲ್ಲಿಗೆ ಹೋದ್ಮೇಲೆ ಹಿಂಗೆ ದೀಪಾವಳಿ ಹಬ್ಬ ಫಸ್ಟು. ಆ ದೀಪಾವಳಿ ಹಬ್ಬದ ದಿವಸಲೇ ನನಗೆ ಯಾಕೆ ಬೆಳಗ್ಗೆ ತಿಂಡಿ ತಿಂದೆ ವಾಂತಿ ಆಗ್ಬಿಡ್ಬೇಕು. ಅವಾಗ ಅಲ್ಲೇ ಸ್ಟಾರ್ಟ್ ಆಗ್ಬಿಡ್ತು. ವಾಂತಿ ಆಯ್ತು. ವಾಂತಿ ಆದ್ಬಿಟ್ಲೆ ತಲೆನೋವು ಅಂತಂದು ಇದಾಯ್ತು. ಅದನ್ನು ಕಂಡು ಗಾಬರಿಯಿಂದ ದಾವಣಗೆರೆಯ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶಿವಮೊಗ್ಗದ ಆಸ್ಪತ್ರೆಗೆ ರವಾನಿಸುತ್ತಾರೆ. ಅಲ್ಲಿ ಹೋದ್ಮೇಲೆ ಹಿಂಗೆ ಆಸ್ಪತ್ರೆ ಸೇರಿಸಿದ್ರು, ಮತ್ತು ಅವ್ರು ಅಲ್ಲಿಗೆ ಕಳಿಸಿದ್ರು. ಆಸ್ಪತ್ರೆಯಲ್ಲಿ ಪೆಟ್ ಸಿಟಿ ಸ್ಕ್ಯಾನ್ ಮಾಡಿದಾಗ ಲಂಗ್ ಕ್ಯಾನ್ಸರ್ ಆಗಿತ್ತು. ಅಲ್ಲಿ ಡೀಟೇಲ್ ಹೇಳಿದರು, ಈ ಥರ ಹಿಂಗೆ ಇದು ಕ್ಯಾನ್ಸರ್ ಇದಾಗೈತೆ, ಶ್ವಾಸಕೋಶದ ತೆಲಿಗೆ ಹೋಗೈತೆ, ತುಂಬ ಕಷ್ಟ ಐತೆ ಅಂತಂದು. ಅದು 4th ಸ್ಟೇಜ್ನಲ್ಲಿ ಬಂದಿರುವುದಲ್ಲದೆ ಹೊಟ್ಟೆ, ಬೆನ್ನು ಮೂಳೆಯಿಂದ ಮೆದುಳಿಗೆ ಕೂಡ ಹರಡಿದೆ. ನನಗೆ ನೋವು ಯಾವುದು ನೋವೇ ಇಲ್ಲ, ಯಾವ ನೋವು ಇಲ್ಲ. ಬರೀ ಒಂಚೂರು ತಿಂತಾನೆ. ಅಲ್ಲಿಗೆ ಹೋದಾಗ್ಲೂ ನನಗೆ ತಲೆನೋವಿಲ್ಲ. ಅವ್ರು ತಗೊಂಡು ಹೋದ್ರು ಗಡ ಗಡ ಹಿಂಗೆ ಹಾಕಿದ್ರಿ, ಎಮರ್ಜೆನ್ಸಿಯಾನಿಕ್ಸು ಏನೇನೋ ಎಲ್ಲ ಮಾಡಿದ್ರು. ಅವ್ರು ಅವೆಲ್ಲ ಮಾಡಿದ್ರು. ಡಾಕ್ಟರ್ ಅವರು ಬದುಕುವುದು ತುಂಬ ಕಷ್ಟ, ಅಲ್ಲದೆ 1 ವರ್ಷಕ್ಕಿಂತ ಕಡಿಮೆ ಸಮಯ ಬದುಕಬಹುದು ಅಂತ ತಿಳಿಸಿದರು. ತಲೆಗೆ ಶ್ವಾಸಕೋಶ ತಲೆಗೆ ಹೋಯ್ತದು, ತುಂಬ ಕಷ್ಟ ಐತೆ, ಇದು ಉಳಿಯೋದು ಕಷ್ಟ ಅಂದರು. ರೇಡಿಯೇಷನ್ 2 ಮತ್ತು 3 ಕೀಮೋಥೆರಪಿ ಮಾಡಿದರು. 4ನೇ ಕೀಮೋಥೆರಪಿ ಮಾಡುವಾಗ ರತ್ನಮ್ಮನವರು ತುಂಬ ಬಲಹೀನ ಆಗುವುದಲ್ಲದೆ ದೇಹದಲ್ಲಿ ರಕ್ತವೂ ಕೂಡ ಕಡಿಮೆ ಆಗಿದೆ ಎಂದು ಹೇಳಿದರು. ಒಂದು 3 ಇಂಜೆಕ್ಷನ್ ಮಾಡಿದರು. 4 ಇಂಜೆಕ್ಷನ್ ಹೋದ್ವಿ, ಬ್ಲಡ್ಡು ಕಮ್ಮಿ ಐತೆ ಮಾಡಲ್ಲ ಅಂದರು. ಆದ್ದರಿಂದ ಕೀಮೋಥೆರಪಿ ಕೂಡ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಅದೂ ಅಲ್ಲದೆ ಯಾವುದೇ ಸುಧಾರಣೆ ಕೂಡ ಕಂಡುಬರಲಿಲ್ಲ. ಅನೇಕರು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ನಲ್ಲಿ ಕ್ಯಾನ್ಸರ್ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿರುವ ವಿಡಿಯೋ ಅನ್ನು ರತ್ನಮ್ಮನವರ ಅಳಿಯ ಪುನೀತ್ ಅವರ ತಂದೆಯವರು ಫೇಸ್ಬುಕ್ನಲ್ಲಿ ನೋಡುವಾಗ ಪುನರ್ಜನ್ ಕ್ಯಾನ್ಸರ್ ಆಸ್ಪತ್ರೆ ಬಗ್ಗೆ ತಿಳಿಯಿತು. ತಕ್ಷಣವೇ ಪುನೀತ್ ಅವರಿಗೆ ವಿಷಯ ತಿಳಿಸಿದಾಗ ಅವರು ಸಮಯ ವ್ಯರ್ಥ ಮಾಡದೆ ಎಲ್ಲಾ ರಿಪೋರ್ಟ್ ಅನ್ನು ತೆಗೆದುಕೊಂಡು ಬೆಂಗಳೂರಿನಲ್ಲಿರುವ ಜಯನಗರ್ 4th T ಬ್ಲಾಕ್ ಪುನರ್ಜನ್ ಕ್ಯಾನ್ಸರ್ ಆಸ್ಪತ್ರೆಗೆ ಹೋಗಿ ಮಾತ್ರೆಯನ್ನು ತೆಗೆದುಕೊಂಡರು. ಫಾದರ್ ಆಕ್ಚುಲಿ ಫೇಸ್ಬುಕ್ ನೋಡಿ ಇಲ್ಲಿ ಕಳಿಸಿದ್ರು, ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದು ಲಾಸ್ಟ್ ಮಾರ್ಚ್ 2024 ಮಾರ್ಚಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿ ಬಂದು ಪೇಷಂಟ್ ಕರ್ಕೊಂಬಂದಿಲ್ಲ, ಒಬ್ಬನೇ ಬಂದು ಮಾತಾಡಿ ಮೇಡಮ್ ಹತ್ರ ತೊಗೊಂಡೋಗಿದ್ದೆ. ಮೊದಲು ಹಿಂಗೆ ತೋರ್ಸಕ್ಕಾರ ಬಟ್ಟೆ ಬಂದಿಲ್ಲ, ಊಟ ಯಾವ ಮಾಡ್ತಾ ಹೆಂಗೆ ಮಕ್ಕಂತ ಹೆಂಗೆ ಇದ್ದಂತ ಗೊತ್ತಿದ್ದಲ್ವ, ರೇಸಸ್ಸು ಎಲ್ಲ ಅಲ್ಲಿ ಮಾಡ್ಕೊಂತ ಗೊತ್ತಾಗ್ತದೆ, ಓದು ಅಂತ ಮಾಡಿದ್ವಿ. ಆರಂಭದಲ್ಲಿಯೇ ರತ್ನಮ್ಮನವರ ಗಂಡ ತನ್ನ ಹೆಂಡತಿಯ ಸ್ಥಿತಿಯನ್ನು ನೋಡಿ ತುಂಬ ಹತಾಶರಾಗಿದ್ದರು. ಆದಾಗ್ಯೂ
ಪುನರ್ಜನ್ ಹಾಸ್ಪಿಟಲ್ ಮೇಲೆ ಭರವಸೆ ಮಾಡಿ ಔಷಧವನ್ನು ತೆಗೆದುಕೊಳ್ಳಲು ಆರಂಭಿಸಿದರು. ರಿಪೋರ್ಟ್ ಕಳಿಸ್ರಿ ಅಂದರು. ರಿಪೋರ್ಟ್ ಎಲ್ಲ ಕಳಿಸಿದ್ವಿ. ರಿಪೋರ್ಟ್ ಕಳಿಸಿ ಅದರಿಂದ ಮಾತೆ ಕಳಿಸಿದ್ರು. ಒಂದು 15-20 ದಿವಸ ಹಿಂಗಿದ್ರು ಅಷ್ಟು ಹಂಗೆ ಪಾಡೋದು. ಕೇವಲ 15 ದಿನದಲ್ಲಿಯೇ ರತ್ನಮ್ಮನವರಲ್ಲಿ ತುಂಬಾ ಚೇತರಿಕೆ ಆಗುವುದನ್ನು ಗಮನಿಸಿದರು. ಗಮನಾರ್ಹ ಚೇತರಿಕೆಯನ್ನು ನೋಡಿ ಔಷಧವನ್ನು ಮುಂದುವರಿಸುವ ನಿರ್ಧಾರವನ್ನು ಮಾಡಿದರು. ಆ ಪಟ್ಟಿಗೆಲ್ಲೂ ನೋವಿಲ್ಲ, ಈಗಲೂ ನನಗೆ ನೋವಿಲ್ಲ ಏನು. ಆ ಗುಳಿಗೆ ಮಾತ್ರ ತಗೊಂತನಲ್ಲ ಅವಾಗಿನಿಂದ ನನಗೇನು ಅಲ್ಲ. ಈಗ ರತ್ನಮ್ಮನವರು 6 ತಿಂಗಳಿನಲ್ಲಿ ಔಷಧವನ್ನು ಮುಂದುವರೆಸಿ ಮನೆಯ ಎಲ್ಲ ಕೆಲಸವನ್ನು ನಿರ್ವಹಿಸುವುದು, ಓಡಾಡುವುದು ಮತ್ತು ದಿನಕ್ಕೆ 4 ಬಾರಿ ಆಹಾರವನ್ನು ಸೇವಿಸುತ್ತಿದ್ದಾರೆ. ಸೊ ನನಗೆ ಒಂದು 15-20 ಡೇಸಲ್ಲೇ ಅವರು ಚೇತರಿಕೆ ಕಾಣಿಸ್ತು. ಅಟ್ಲೀಸ್ಟ್ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇವಾಗ ಆಲ್ಮೋಸ್ಟ್ 6 ಮಂತ್ಸ್ ಆಯಿತು ತೊಗೊಳಕ್ಕೆ. ಇದು 7th ಮಂತ್ ತೊಗೊಂಡಿದ್ದಾರೆ. ಸೊ ಚೆನ್ನಾಗಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡಕ್ಕಂತಾರೆ. ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ದಾರೆ. ಚಿಕ್ಕ ಪುಟ್ಟ ಏನು ಆಲ್ಮೋಸ್ಟ್ ಅಡುಗೆ ಎಲ್ಲ ಮಾಡ್ತಿದ್ದಾರೆ ಅವರು. ಇದನ್ನು ಕಂಡ ಪತ್ತಿ ತಿಮ್ಮಪ್ಪನವರು ಸಂತೋಷವನ್ನು ವ್ಯಕ್ತಪಡಿಸುವುದಲ್ಲದೆ ಚೆನ್ನಾಗಿ ಅಭಿವೃದ್ಧಿ ಆಗುವುದನ್ನು ನೋಡಿ ಆಸ್ಪತ್ರೆಯ ಔಷಧವನ್ನು ಇನ್ನು ಮುಂದುವರಿಸಿದರು. ಆವಾಗ 15 ತಗೊಂಡು, ತಿಂಗಳು ತಗೊಂಡು, 2 ತಿಂಗಳು ತಗೊಂಡು, 3 ತಿಂಗಳು ತಗೊಂಡು, 5 ತಿಂಗಳು, 6 ತಿಂಗಳು ತಗೊಂಡ್ರು. ಪೂರಾ ಆವಾಗ ಎಲ್ಲದು ಅಡುಗೆ ಮಾಡ್ತಾರೆ, ಕಸ ಹೊಡಿತಾರೆ, ಬಾಕಿಂಗ್ ಹೋಗ್ತಾರೆ, ಊಟ ಮಾಡ್ತಾರೆ. ಎಲ್ಲ ಜ್ಞಾನ ಬೋಗುತ್ತೆ. ಮತ್ತೆ ಅಲ್ಲಿ ಹೋಗಿ ಮೊನ್ನೆ 10 ದಿವಸ ಮಗಳ ಮನೆಗಿದ್ದ ಬೆಂಗಳೂರಾಗಿದ್ದು ಎಲ್ಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಎಲ್ಲ ಕ್ಲಿಯರ್ ಆಗೈತೆ. ಇರ್ಬೋದಾಗತ್ತೆ. ಸ್ವಲ್ಪ ರಟ್ಟಿಗಿದಾಗೈತೆ ಅಷ್ಟು, ಏನೆಲ್ಲ ಪಾಡಕತ್ತಂದು ಹೇಳ್ಬೇಕು. ಗುಳಿಗೆ ನಿಲ್ಸಿದಾರೆ. ಈಗ 3 ಟೈಮ್ ತಗೋಬೇಕು ಅನ್ನೋದ್ರು. ಎಲ್ಲ ಕ್ಲಿಯರ್ ಹಾಕ್ಯಂತ ಬಂದತ್ತೆ. ಈಗ 1 ಟೈಮ್ ನಿಲ್ಸ್ರಿ, ಮಧ್ಯಾಹ್ನ ತಗೊಂತಿಲ್ಲ ಅವನ್ನ ನಿಲ್ಸು ಅಂದ್ರು. ಅವ್ರು ಹೇಳಿದ್ರು ನಮಗೆ ಅವ್ರ ಲೈಫ್ ಅವ್ರು ಲೀಡ್ ಮಾಡೋ ಥರ ಆಗುತ್ತೆ. ವರ್ಸ್ಟ್ ಕೇಸಲ್ಲಿ ಅಷ್ಟಂತ ಆಗುತ್ತೆ. ಬಿಕಾಸ್ ಆಫ್ ದ 4th ಸ್ಟೇಜ್ ಕಂಟ್ರೋಲ್ ಆಗುತ್ತೆ ಅಂತ. ಸೊ ಅದಾಗಿದೆ. ಸೊ ಪೆಟ್ ಸ್ಕ್ಯಾನ್ ಹೇಳಿದ್ರು, ಮಾಡಿಸ್ಕೊಂಡು ತೋರಿಸಿದೆ. ಲಂಗ್ಸಲ್ಲಿ ಕಡಿಮೆ ಆಗಿದೆ. ಲಂಗ್ಸ್ ಸರೌಂಡ್ ಸುತ್ತ ಇದ್ದಿದ್ದು ಎಲ್ಲ ನೋಟ್ಸು ಲೋಬ್ಸಲ್ಲೆಲ್ಲ ಹೋಗಿದೆ, ಕಂಪ್ಲೀಟಾಗಿ ಹೋಗಿದೆ. ಲಿವರಲ್ಲಿ ಕಂಪ್ಲೀಟ್ ಹೋಗಿದೆ. ಲಿವರ್ ನಾರ್ಮಲ್ ಸೈಜ್ ಬಂದಿದೆ. ಆಮೇಲೆ ಸ್ಪೈನಲ್ಲೂ ಹೋಗಿದೆ. ಚೆಸ್ಟಲ್ಲಿ ಏನಿತ್ತೋ ಹಂಗೆ ಇದೆ, ಬಟ್ ಸುತ್ತಮುತ್ತ ಇರೋ ಕಡೆ ಎಲ್ಲ ಹೋಗಿದೆ. ಅದು ದೊಡ್ಡದು ಏನಿತ್ತು ಅದು ಸೈಜ್ ಕಡಿಮೆ. ಈ ತರ ಪುನರ್ಜನ್ ಆಯುರ್ವೇದ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಶ್ರೀ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವರು ತನ್ನ ವಿಶಾಲ ಹೃದಯದಿಂದ ರತ್ನಮ್ಮತರ ಎಷ್ಟೋ ಅಮಾಯಕ ಜನರಿಗೆ ಸಹಾಯ ಮಾಡುತ್ತಾ ತನ್ನ ಸೇವೆಯನ್ನು ಸಲ್ಲಿಸುತ್ತಾ ಪ್ರಪಂಚ ಉದ್ದಕ್ಕೂ ಕ್ಯಾನ್ಸರ್ ಮುಕ್ತ ಸಮಾಜವನ್ನು ರೂಪಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿದ್ದಾರೆ. ಪುನರ್ಜನ್ ಆಸ್ಪತ್ರೆಯ ಸಹಾಯ ಹಾಗೂ ಬೆಂಬಲದಿಂದ ಲಂಗ್ಸ್ ಕ್ಯಾನ್ಸರ್ ಮೇಲೆ ಹೋರಾಡಿ ಗೆದ್ದಿರುವ ಕಥೆ ಇದು. ಒಂದು ಕ್ಯಾನ್ಸರ್ದಿಂದ ಹೊರಬಂದ ಸ್ಫೂರ್ತಿದಾಯಕ ರತ್ನಮ್ಮನವರ ಕಥೆ.